ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ತುಂಬ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಆ ಥರ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಸೀರೆ ನೋಡಿ, ಸೀರೆ ಬಂದು ಬ್ಲೂ ಕಲರು ಮತ್ತು ರೆಡ್ಡು ನೋಡಿ. ಈ ರೆಡ್ಡು ಬಾಡಿಯೆಲ್ಲ ಈ ಥರ ಗೋಲ್ಡು ರೆಡ್ ಇದೆ. ಈ ಪಲ್ಲು ಬಂದ್ಬಿಟ್ಟು ನೋಡಿ ಬ್ಲೂ ಕಲರ್ ಇದೆ, ಆಕಾಶ್ ನೀಲಿ. ಇದಕ್ಕೆ ನಾನು ನೋಡಿ ಈ ಥರ ಸ್ಟಾರ್ದು ಪರ್ಲ್ಸ್ ತೊಗೊಂಡಿದ್ದೀನಿ. ಸ್ಟಾರ್ ಪರ್ಲ್ಸು ಮತ್ತು ರೌಂಡ್ ಪರ್ಲ್ಸು ಎರಡೂ ತೊಗೊಂಡಿದ್ದೀನಿ. ಇವು ಹಾಕ್ಕೊಂಡು ನಾನು ವರ್ಕ್ ಮಾಡ್ತೀನಿ ನೋಡಿ. ಎರಡು ಕಲರ್ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಹಾಕಿ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ರೈಟ್ ಸೈಡಿಂದ ಸೀರೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸೀರೆಗೆ ಕ್ರೋಶ ಹಾಕಿ ದಾರ ಎಳ್ಕೊತೀನಿ. 6 ಎಳೆ ದಾರ ಗಂಟಾಕಿ ಇಟ್ಕೊಂಡಿದ್ದೀನಿ. 8ನೇ ನಂಬರ್ದು ನಾನು ಕ್ರೋಶ ತೊಗೊಂಡಿರೋದು ನೋಡಿ. ಒಂದು ಲಾಕ್ ಮಾಡ್ತಾಯಿದ್ದೀನಿ, ಸಿಂಗಲ್ ಲಾಕು. ಮತ್ತು ಇನ್ನೊಂದು ಪಕ್ಕದಲ್ಲಿ ಸಿಂಗಲ್ ಲಾಕ್ ಮಾಡ್ತೀನಿ. ಸಿಂಗಲ್ ಲಾಕ್ ಮಾಡಾದಮೇಲೆ 2 ಚೈನ್ ಹಾಕ್ಕೋತೀನಿ ನೋಡಿ. ಈ ಥರ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಪಕ್ಕದಲ್ಲೇ ಸಿಂಗಲ್ ಕಂಬ ಮಾಡ್ತೀನಿ. ಡಬಲ್ ಕಂಬ, ಒಂದು ಮತ್ತು ಇನ್ನೊಂದು ಪಕ್ಕದಲ್ಲಿ 2ರಲ್ಲೊಂದು 2ರಲ್ಲೊಂದು, ಮತ್ತು ಪಕ್ಕದಲ್ಲಿ ಇನ್ನೊಂದು, ಮತ್ತು ಪಕ್ಕದಲ್ಲಿ ಇನ್ನೊಂದು ನೋಡಿ. ಈ ಥರ ಸಿಂಗಲ್ ಕಂಬಗಳನ್ನ ಪಕ್ಕಕ್ಕೆ ಹಾಕೋಬೇಕು. ಈ ಥರ ಒಂದು ಸಲ ಸೂಜಿ ಮೇಲೆ ದಾರ ತೊಗೋಬೇಕು. ಈ ಥರ ಪಕ್ಕದಲ್ಲೇ ಕಂಬಗಳು ಮಾಡ್ಕೋಬೇಕು, ಡಬಲ್ ಕಂಬಗಳನ್ನ. ಈ ಥರ ನೋಡಿ, 4 ಡಬಲ್ ಕಂಬ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡ್ಕೊಂಡಿದ್ದೀನಲ್ವ, ಅದು ಒಂದು ಕಂಬದ ಲೆಕ್ಕ ಸಮಾನ. ಈಗ ನಾನು 4 ಚೈನ್ ಹಾಕೋತೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ, ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕಂಬ ಮಾಡ್ಕೋತೀನಿ ನೋಡಿ. ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇದ್ರ ಮೇಲೆ ದಾರನ ತೊಗೊಂಡು ಸೂಜಿ ಮೇಲೆ ನಾನು ಇಲ್ಲಿಗೆ ಡಬಲ್ ಕಂಬ ಮಾಡ್ಕೋತೀನಿ. ಸೀರೆಗೆ ಕ್ರೋಶ ಹಾಕಿ ದಾರ ತಂದು 2ರಲ್ಲೊಂದು ನೋಡಿ, 2ರಲ್ಲೊಂದು, ಮತ್ತು ಇದ್ರ ಪಕ್ಕನೇ ಮತ್ತು ಇನ್ನೊಂದು ಪಕ್ಕನೇ ಬೇಸ್ ಲೈನ್ ಹಾಕ್ಕೊಂಡು ಹೋಗ್ಬೇಕು. ಇದೇ ಥರ ಸ್ಯಾರಿ ಫುಲ್ಲು ಬೇಸ್ ಲೈನು ಡಬಲ್ ಕಂಬನೇ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಫಸ್ಟ್ಗೆ 5 ಹಾಕ್ಕೊಂಡಿದ್ದೀನಿ. 4 ಕಂಬ ಹಾಕ್ಕೊಂಡಿದ್ದೀನಿ. 2 ಚೈನಂದು ಸೇರಿ 5 ಕಂಬಗಳಾಯಿತು. ಇಲ್ಲಿ 7 ಕಂಬ ಹಾಕ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತಿದ್ದಂತೆ ನೋಡಿ ಸ್ನೇಹಿತರೆ. ಈ ಥರ ಇಲ್ಲಿ 4 ಕಂಬ, 1 ಚೈನು, ಇಲ್ಲಿ 7 ಕಂಬ ಹಾಕ್ಕೊಂಡಿದ್ದೀನಿ. ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕ್ಕೋತೀನಿ. ಪರ್ಲ್ಸು, ಸ್ಟಾರ್ ಪರ್ಲ್ಸು ಇದು ನೋಡಿ. ಹಿಂಗೆ ಹಾಕ್ಕೊಂಡು ಇದರೊಳಗೆ ದಾರನ ಎಳ್ಕೊತೀನಿ. ಹಿಂಗೆ ಎಳ್ಕೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನು ಲಾಕ್ ಮಾಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡು ಇದೆಲ್ಲ ಬರುತ್ತೆ ನೋಡಿ. ಟೈಟಾಗಿ ಹಿಡ್ದು ಎಳ್ಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ. ಇಲ್ಲಿ ಬಟ್ಟೆಗೆ ಕ್ರೋಶ ಚುಚ್ಚಿ ದಾರನ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ನೋಡಿ, ಇಲ್ಲಿಗೆ ಕಂಬ ಮಾಡ್ಕೋತೀನಿ, ಡಬಲ್ ಕಂಬ ನೋಡಿ. ಈ ಥರ ಮತ್ತು ಪಕ್ಕದಲ್ಲೇ ಇನ್ನೊಂದು ಕಂಬ, 2ರಲ್ಲೊಂದು 2ರಲ್ಲೊಂದು, ಇದೇ ಥರ 2ರಲ್ಲೊಂದು 2ರಲ್ಲೊಂದು, ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳೋದು, ಪಕ್ಕದಲ್ಲಿ ಹೋಗೋದು, ಬಟ್ಟೆಗೆ ಚುಚ್ಚಿ ದಾರ ತಂದು 2ರಲ್ಲೊಂದು 2ರಲ್ಲೊಂದು, ಇದೇ ಥರ ಈ ಕಡೆಯೂ 7 ಕಂಬ ಹಾಕ್ಕೋಬೇಕು. ಬೇಸ್ ಲೈನು ನೋಡಿ. ಈ ಥರ ಬೀಡ್ಸ್ ಹಾಕ್ಕೊಂಡು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ, 4 ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ 7 ಕಂಬ ಹಾಕ್ಕೊಂಡಿದ್ದೀನಿ, ಈ ಕಡೆ 7 ಕಂಬ ಹಾಕ್ಕೊಂಡಿದ್ದೀನಿ. ಈ ಕಡೆ 4 ಚೈನ್ ಹಾಕಿ ಇದನ್ನು ಕುಚ್ಚಿಗೆ ದಾರ ಇಟ್ಕೊತೀನಿ, ನಾನು ಬಿಟ್ಕೊತೀನಿ ನೋಡಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ,
ಅಲ್ಲಿಗೆ ಲಾಕ್ ಮಾಡಬೇಕು. ಈ ಥರ ಸೂಜಿ ಮೇಲೆ ದಾರನ ತೊಗೊಂಡು ಎರಡರಲ್ಲೊಂದು ಈ ಥರ ಚೈನ್ ಹಾಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಹೀಗೆ ಒಂದು ಬೀಡ್ ಹಾಕೋಬೇಕು. ಈ ಕಡೆ 7 ಕಂಬ, ಈ ಕಡೆ 7 ಕಂಬ ಹಾಕೋಬೇಕು. ಮಧ್ಯೆ 4 ಚೈನ್ ಹಾಕೋಬೇಕು ಕುಚ್ಚಿಗೆ. ಇದೇ ಥರ ಬೇಸ್ ಲೈನ್ ಹಾಕ್ಕೊಂಡು ಹೋಗಬೇಕು. ಹಾಕಿ ನಾನು ತೋರಿಸ್ತೀನಿ ಫುಲ್ ಆದಮೇಲೆ. ಮತ್ತೆ ಇನ್ನೊಂದು ಕಲರ್ ದಾರ ಚೇಂಜ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಇದು ಹಿಂದೆ ಮುಂದೆ ಆಗಬಾರ್ದು. ಇದು ಕಂಬಗಳು ಒಂದೇ ಲೈನಿಗೆ ಬರಬೇಕು, ಪಕ್ಕನೇ ಇರಬೇಕು. ಹಾಗಾದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಸ್ನೇಹಿತರೆ, ಫುಲ್ಲು ಬೇಸು ಹಾಕಾಗಿದೆ, ಬೇಸ್ ಲೈನು. ಈಗ ಮತ್ತೆ ಇನ್ನೊಂದು ಕಲರ್ ಹಾಕೋಬೇಕಲ್ಲ, ಫುಲ್ಲು ಸ್ಯಾರಿ ಎಲ್ಲ ಹಾಕಾಯಿತು. ಈಗ ಇನ್ನೊಂದು ಕಲರು ದಾರನ 6 ಎಳೆ ದಾರ ತೊಗೊಂಡಿದ್ದೀನಿ ನಾನು, ಗಂಟಾಕಿ ಇಟ್ಕೊಂಡಿದ್ದೀನಿ. ಈಗ ಹಾಕೋದು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಇಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಲ್ವ, ಆ ಸಿಂಗಲ್ ಲಾಕಿನ ಮೇಲೆ ಒಂದು ಲಾಕ್ ಮಾಡೋಣ. ಈ ಸಿಂಗಲ್ ಲಾಕಿನ ಮೇಲೆ ಹೋಗಿ ಸೂಜಿ ಹಾಕಿ ದಾರನ ತಂದು ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ನಲ್ಲ ನೋಡಿ, ಆ ಚೈನ್ ಒಳಗೆ ಇನ್ನೊಂದು ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕಾಯಿತು. ನೋಡಿ ಇಲ್ಲಿ 4 ಚೈನಿನ ಮನೆ ಇದೆಯಲ್ಲ, ಇದರೊಳಗಡೆ ಲಾಕ್ ಮಾಡ್ತೀನಿ. ಮತ್ತು ಇದು ಲಾಕ್ ಆದಮೇಲೆ ಮತ್ತೆ ಇನ್ನೂ 4 ಚೈನ್ ಹಾಕೋತೀನಿ. 1 2 3 4. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎಣಿಸ್ಕೊತೀನಿ. 1 2 3 4ನೇದಕ್ಕೆ ಹೋಗಿ ಮೇಲ್ಗಡೆ ಲಾಕ್ ಮಾಡ್ಕೋಬೇಕಿದ್ದೇನೆ. ಸಿಂಗಲ್ ಲಾಕ್ ಮಾಡಾದಮೇಲೆ 4ನೇ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡಿ, ಆಮೇಲೆ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ನೋಡಿ, ಈ ಬೀಡ್ ಹಿಂದ್ಗಡೆ ದಾರ ಇದೆ ನೋಡಿ. ನಾವು ಬೀಡಿಗೆ ಲಾಕ್ ಮಾಡಿದ್ಮೇಲೆ ಈ ದಾರ ಬರುತ್ತೆ ಹಿಂಗೆ. ಇಲ್ಲಿ ಬೀಡಿಗೆ ಲಾಕ್ ಮಾಡಿಲ್ಲ ಅಂದರೆ ದಾರ ಸಿಗಲ್ಲ ನಮಗೆ. ಬೀಡಿಗೆ ಲಾಕ್ ಮಾಡ್ಕೋಬೇಕು, ಆವಾಗ ಇದು 6 ಎಳೆ ದಾರ ಸಿಗುತ್ತೆ. ಆ ದಾರದಲ್ಲಿ ಹೋಗಿ ನಾವು ಒಳಗಡೆಯಿಂದ ದಾರನ ತರಬೇಕು. ನೋಡಿ 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು ಇನ್ನೆರಡರಲ್ಲಿ 1. ಈ ಥರ ನಾವು ಟ್ರಿಬಲ್ ಕಂಬ ಮಾಡ್ಕೋಬೇಕಾಗುತ್ತೆ. 3 ಸಲ ನಾವು ಲಾಕ್ ಮಾಡಬೇಕಾಗುತ್ತೆ ನೋಡಿ. ಮತ್ತು ಈಗ ಇನ್ನೆರಡು ಸಲ ದಾರ ಸುತ್ತಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ನೋಡಿ ಹೀಗೆ ದಾರನ ತಂದು ಮತ್ತೆ ನೋಡಿ 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು 2ರಲ್ಲಿ 1 ಹೀಗೆ ನೋಡಿ ಎಷ್ಟು ಕಂಬ ಹಿಡಿಯುತ್ತೆ ಇದು. ಅಷ್ಟು ಕಂಬ ಹಾಕಿ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಕಂಬ ಹಿಡೀತು ಇದು ಅಂತ. ಈ ಥರ ತ್ರಿಬಲ್ ಕಂಬ ಮಾಡ್ಕೋಬೇಕು ನಾವು ನೋಡಿ. ಈ ಥರ ಒಳಗಡೆ ಹೋಗಬೇಕು. 2 ಸಲ ದಾರ ಸುತ್ತಕೊಂಡು ಹಿಂಗೆ ಹೋಗಿ ದಾರನ ತಂದು ನೋಡಿ ಈ ಥರ 2ರಲ್ಲಿ 1, 2ರಲ್ಲಿ 1 ಗೊತ್ತಾಗ್ತಾ ಇದೆ ಅಲ್ವಾ? ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೋಡಿ. ಈ ಥರ 2 ಸಲ ಸುತ್ತಕೊಂಡು ಹಿಂಗೆ ಹೋಗಿ ಅಲ್ಲಿ ದಾರನ ತಂದು ನೋಡಿ 2ರಲ್ಲಿ 1, 2ರಲ್ಲಿ 1, 2 ಸಲ ಮಾಡಾಯಿತು. ಇದು 3ನೇ ಕಂಬ. ಇಲ್ಲಿ ಮತ್ತೆ 2 ಸಲ ಸುತ್ತಕೊಳ್ಳೋದು, ಇಲ್ಲೇ ಹೋಗಬೇಕು, ಇಲ್ಲೇ ತಂದು ನೋಡಿ ಇದೇ ಥರ ಫುಲ್ ಸ್ಯಾರಿ ಫುಲ್ಲು ಈ ಥರ ಕಂಬ ತುಂಬಬೇಕು. ಈ ಬೀಡ್ಸಿನ ಮೇಲೆ ಎಷ್ಟು ಹಾಕ್ತವೆ ಅಂತ ಹೇಳ್ತೀನಿ ಹಾಕ್ಬಿಟ್ಟು ನೋಡಿ ಸ್ನೇಹಿತರೆ. ಈಗ ಇದು ತುಂಬ ಎಷ್ಟು ಹಿಡಿದಿದೆ ಅಂದರೆ 12ರಿಂದ 13 ಕಂಬ ಹಾಕ್ಕೋಬೋದು. ನಾನು 13 ಕಂಬ ಹಾಕ್ಕೊಂಡಿದ್ದೀನಿ, 14 ತನಕನೂ ಹಾಕ್ಕೋಬೋದು. ಬೇಡ ಅಂತ ಅಂದ್ಬಿಟ್ಟು ನಾನು 13 ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಕಂಬ ಎಣಿಸ್ಕೊತೀನಿ. 1 2 3 4 5ನೇದಕ್ಕೆ ಲಾಕ್ ಮಾಡ್ತೀನಿ, ಸಿಂಗಲ್ ಲಾಕು. 5ನೇ ಕಂಬದ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊತೀನಿ. ಮತ್ತು ಇಲ್ಲಿಂದ 4 ಚೈನ್ ಹಾಕೋತೀನಿ. 1 2 3 4 ನೋಡಿ ಈ ಕಂಬದೊಳಗೆ ಲಾಕ್ ಮಾಡ್ತೀನಿ ನೋಡಿ. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ 4 ಚೈನ್ ಹಾಕ್ತೀನಿ. ಸಿಂಗಲ್ ಲಾಕ್ ಮಾಡಿದ್ದೀನಿ, ಇಲ್ಲಿ 4 ಚೈನ್ ಹಾಕ್ಕೊಂಡು ನೋಡಿ 1 2 3 ಬಿಟ್ಟು 4ನೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ, ಸಿಂಗಲ್ ಲಾಕು ನೋಡಿ. ಈಗ ಸಿಂಗಲ್ ಲಾಕ್ ಆಯ್ತಲ್ವ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಈ ಬೀಡ್ ಹಿಂದ್ಗಡೆ ಇರುತ್ತಲ್ಲ
ಆ ದಾರಕ್ಕೆ ಹೋಗಿ ಲಾಕ್ ಮಾಡೋಣ. ಸೇಮ್ ಈಗ ಮೊದಲು ತೋರಿಸಿದ್ನಲ್ಲ ಅದೇ ಥರ ಈ ಲಾಕ್ ಹಿಂದ್ಗಡೆ ಹೋಗಿ ಬೀಡ್ ಹಿಂದ್ಗಡೆ ದಾರ ತಂದು ಎರಡರಲ್ಲೊಂದು ಮತ್ತು ಎರಡರಲ್ಲೊಂದು ಮತ್ತು 2 ಸಲ ದಾರ ಸುತ್ಕೋಬೇಕು. ಮತ್ತು ನೋಡಿ ಸ್ಲೋಗೆ ತೋರಿಸ್ತಾ ಇದ್ದೀನಿ. ಫಾಸ್ಟಾಗಿ ಹಾಕ್ತೀರಾ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳ್ತಿದ್ರೆ ಅದಕ್ಕೋಸ್ಕರ ಸ್ಲೋಗಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ 1 ಸಲ 2 ಸಲ ಇಲ್ಲಿ ಹೋಗಿ ನೋಡಿ, ಇಲ್ಲಿ ಹೋದರೆ ನೋಡಿ ಹಿಂಗೆ ತೊಗೋಬೋದು. ಹಿಂಗೆ ತೊಗೊಂಡು ಅಲ್ಲೇ ದಾರ ಇರುತ್ತೆ, ಸೂಜಿ ಹಾಕಿ ಎಳ್ಕೊಳ್ಳೋದು ಹಿಂಗೆ. ನೋಡಿ ಇದೇ ಥರ ನಾವು ಡಬಲ್ ಕಂಬ ಹಾಕ್ತೀವಲ್ಲ ಹಾಗೆ ತ್ರಿಬಲ್ ಕಂಬ ಹಾಕ್ಕೊಂಬರೋದು. ಇದು ಎಲ್ಲ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದೇ ಥರ ಹಾಕ್ಕೊಂಬರೋದು ಹೀಗೆ 13 ಕಂಬ ಹಾಕ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಕೂತಿದೆ. ಈ ಥರ ಫುಲ್ಲು ಸ್ಯಾರಿ ಫುಲ್ ಹಾಕಬೇಕು. ಹಾಕಿ ನಾನು ತೋರಿಸ್ತೀನಿ ಎಲ್ಲನೂ. ಇನ್ನೊಂದು ಡಬಲ್ ಕಲರ್ ಹಾಕ್ಕೋಬೇಕಲ್ಲ ಅವು ತೋರಿಸ್ತೀನಿ. ಒಂದೇ ಸಮಕ್ಕೆ ಹಾಕೋಬೇಕು. ಇದು ತ್ರಿಬಲ್ ಕಂಬ ಒಂದೇ ಸಮಕ್ಕೆ ಬರಬೇಕು. ಇವು ದೊಡ್ಡದು ಚಿಕ್ಕದು ಆಗಬಾರ್ದು, ಹಂಗಾರೆ ತುಂಬ ಚೆನ್ನಾಗಿ ಬರುತ್ತೆ ಸೇಪ್. ನೋಡಿ ಸ್ನೇಹಿತರೆ, ಇದು ಹಾಕಿ ಕಂಪ್ಲೀಟ್ ಆಯಿತು ವರ್ಕ್ ಮಾಡಿ. ಈಗ ನಾನು ರೆಡ್ ದಾರದಲ್ಲಿ ಮೇಲ್ಗಡೆಯಿಂದ ಪರ್ಲ್ಸ್ ಹಾಕ್ಕೊಂಬತ್ತೀನಿ. ನಾನು ಇದಕ್ಕೆ ನಾನು ಗೋಲ್ಡ್ ಬೀಡ್ಗಳನ್ನ ನಾನು ಹಾಕಿಲ್ಲ, ಎಲ್ಲ ಪರ್ಲ್ಸೇ ಹಾಕ್ತಾಯಿದ್ದೀನಿ. ಇದಕ್ಕೆ ಸೂಟ್ ಆಗುತ್ತೆ ಅಂತ ನೋಡಿದೆ. ಗೋಲ್ಡ್ ಅಷ್ಟೊಂದು ಸೂಟ್ ಆಗಲಿಲ್ಲ, ಅದಕ್ಕೆ ನಾನು ಪರ್ಲ್ಸೇ ಹಾಕ್ಕೊಂಬತ್ತಾಯಿದ್ದೀನಿ. ನೋಡಿ ಸಿಂಗಲ್ ಲಾಕ್ ಮಾಡ್ಕೊತಾಯಿದ್ದೀನಿ. ಮತ್ತು ಇಲ್ಲಿ 4 ಚೈನ್ ಹಾಕಿದ್ನಲ್ಲ ಅಲ್ಲಿ 2 ಸಿಂಗಲ್ ಲಾಕ್ ಮಾಡ್ಕೊತಾಯಿದ್ದೀನಿ. ಈಗ ಮತ್ತೆ ಚೈನ್ ಹಾಕೋತೀನಿ. 4 ಚೈನ್ ಹಾಕಿ ಹಾಕ್ಕೊಂಡು ಇದಕ್ಕೆ ಲಾಕ್ ಮಾಡ್ಕೊತೀನಿ. 4 ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಲಾಕ್ ಮಾಡ್ತೀನಿ. 1 2 3 4 ನೋಡಿ ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ 4 ಚೈನ್ ಹಾಕಿರೋ ಮನೆ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊತಾಯಿದ್ದೀನಿ. ನೋಡಿ ಇಲ್ಲಿಗೆ ಲಾಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊತೀನಿ. ಈಗ ನೋಡಿ ಈ ಮನೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕಿ ದಾರ ಮೇಲ್ ಮಾಡಿ ಒಂದು ಪರ್ಲ್ಸ್ ಹಾಕೋತೀನಿ. ನೋಡಿ ಈ ಥರ ಇದರೊಳಗೆ ದಾರನ ಎಳ್ಕೊಂಡು ಪರ್ಲ್ಸ್ ಒಳಗೆ ಹೀಗೆ ನೋಡಿ ಹೀಗೆ ದಾರದೊಳಗೆ ಹಾಕ್ಕೊಂಡು ನಾನಿನ್ನು ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ. ಇಲ್ಲಿ ಕಂಬ ಇದೆಯಲ್ಲ ತ್ರಿಬಲ್ ಕಂಬದ ಮೇಲ್ಗಡೆಗೆ ಹೋಗಿ ಲಾಕ್ ಮಾಡ್ತೀನಿ. ನೋಡಿ ಈ ಥರ. ಮತ್ತು ಇನ್ನೊಂದು ಬೀಡ್ ಹಾಕಲ್ಲ, ಹಾಗೆ ಸಿಂಗಲ್ ಕಂಬ ಮಾಡ್ಕೋತೀನಿ. ಇಲ್ಲಿ ಬೀಡ್ ಹಾಕೋದೇನು ಬೇಡ, ಒಂದು ಬೀಡ್ ಹಾಕ್ತೀನಿ, ಒಂದು ಹಾಗೇ ಲಾಕ್ ಮಾಡ್ತೀನಿ. ಮೇಲ್ಗಡೆ ಹೋಗಿ ಹಿಂಗೆ ದಾರನ ತಂದು ಹಿಂಗೆ ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದು ಬೀಡ್ ಹಾಕೋತೀನಿ. ನೋಡಿ ಈ ಥರ 3 ಬೀಡ್ ಹಾಕ್ಕೊಂಡು ಒಂದೊಂದು ಎಳ್ಕೊಳ್ಳೋಣ. ಒಂದೊಂದು ಎಳ್ಕೊಂಡು ಹೀಗೇ ಲಾಕ್ ಏನು ಮಾಡೋಂಗಿಲ್ವಲ್ಲ, ಹಾಗೇ ಸಿಂಗಲ್ ಕಂಬ ಮಾಡೋಣ. ಇಲ್ಲಿ ಈ ತ್ರಿಬಲ್ ಕಂಬದ ಮೇಲೆ ಹೋಗಿ ಸಿಂಗಲ್ ಲಾಕ ಮಾಡ್ಕೋಬೇಕು. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ಹೋಗಿ ದಾರನ ತಂದು ನೋಡಿ ಲಾಕ್ ಮಾಡೋದೀಗ ಈ ಥರ. ಈಗ ಸಿಂಗಲ್ ಲಾಕು, ಬೀಡೇನು ಹಾಕಲ್ಲ, ಹಾಗೆ ಲಾಕ್ ಮಾಡ್ತೀನಿ. ಈ ಮೇಲ್ಗಡೆ ಹೋಗಿ ನೋಡಿ ಮೇಲೆ ಹೋಗಿ ದಾರನ ತಂದು ಈ ಥರ ಸಿಂಗಲ್ ಲಾಕು, ಒಂದು ಬೀಡ್ ಹಾಕೋತೀನಿ. ಈಗ ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಕಂಬದ ಮೇಲೆ ಬೀಡ್ ಲಾಕ್ ಮಾಡ್ತೀನಿ. ಈ ಥರ ನೋಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಬೀಡ್ ಇಲ್ದೇ ಲಾಕು ನೋಡಿ ಈ ಥರ. ಮತ್ತು ಇದನ್ನು ಇನ್ನೊಂದು ಬೀಡ್ ತೊಗೋತೀನಿ. ಈಗ ಇನ್ನೊಂದು ಬೀಡ್ ತೊಗೊಂಡ್ರೆ ನೋಡಿ ಈಗ ಇನ್ನೊಂದು ಬೀಡನ್ನ
ದಾರದೊಳಗೆ ಹಾಕಿ ನೋಡಿ ಇನ್ನೊಂದು ಬೀಡ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಬೀಡ್ ಹಾಕಿ ಲಾಕ್ ಮಾಡಿ ಮತ್ತು ಇನ್ನೊಂದು ಹಾಗೆ ಲಾಕ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ಥರ 7 ಪರ್ಲ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಿಂಗಲ್ ಲಾಕ್ ಇದೆಯಲ್ಲ, ಈ ಸಿಂಗಲ್ ಲಾಕನ ಮೇಲೆ ಲಾಕ್ ಮಾಡ್ತೀನಿ. ನೋಡಿ ಈ ಸಿಂಗಲ್ ಲಾಕ್ನೊಳಗೆ ಹೋಗಿ ದಾರ ಅಂತಂದು ಸಿಂಗಲ್ ಲಾಕ್ ಮಾಡ್ಕೊತೀನಿ. ಈಗ ದಾರ ಅಂತಂದು ಸಿಂಗಲ್ ಲಾಕ್ ಮಾಡಿ ಚೈನ್ ಹಾಕೋತೀನಿ 4. ನೋಡಿ ಇಲ್ಲಿಗೆ 5 ಚೈನ್ ಹಾಕ್ಕೊಂಡಿದ್ದೀನಿ. 8ನೇ ನಂಬರ್ ಕಂಬ ತೊಗೊಂಡ್ರೆ 4ಕ್ಕೆ ಸಾಕು. ಇದು 10ನೇ ನಂಬರ್ ಇದು ತೊಗೊಂಡಿದ್ದೀನಿ ಕ್ರೋಶ, ಹಾಗಾಗಿ ಇದು ಸಾಕಾಗಲ್ಲ. ಈಗ ಬೀಡ್ ಮೇಲ್ ಮಾಡಿ ದಾರ ಮೇಲ್ ಮಾಡಿ ಒಂದು ಬೀಡ್ ಹಾಕೋತೀನಿ. ನೋಡಿ ಹೀಗೆ ದಾರದೊಳಗಡೆ ತೊಗೊಂಡು ಇಲ್ಲಿ ಮೊದಲನೇ ಕಂಬಕ್ಕೆ ಲಾಕ್ ಮಾಡ್ತೀನಿ. ಇಲ್ಲಿಂದ 4 ಚೈನ್ ಹಾಕ್ತೆ, ಇಲ್ಲಿಂದ ಮೊದಲನೇ ಕಂಬಕ್ಕೆ ಲಾಕ್ ಮಾಡಿದೆ. ಮತ್ತು ಇನ್ನೊಂದು ಕಂಬ ಸಿಂಗಲ್ ಲಾಕ್ ಮಾಡ್ತೀನಿ, ಮತ್ತು ಇನ್ನೊಂದು ಬೀಡ್ ಹಾಕೋತೀನಿ. ಮತ್ತು ಇನ್ನೊಂದು ಬೀಡ್ ಹಾಕ್ಕೊಂಡು ಈ ದಾರದೊಳಗಡೆ ಎಳ್ಕೊಂಡು ಮತ್ತೆ ಇಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ದಾರ ಅಂತಂದು ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಲಾಕು. ಸ್ಯಾರಿ ಫುಲ್ ಇದೇ ಥರ ಒಂದು ಬೀಡ್ ಹಾಕೋಬೇಕು, ಒಂದು ಸಿಂಗಲ್ ಲಾಕ್ ಮಾಡಬೇಕು. ಒಂದು ಬೀಡು ಒಂದು ಸಿಂಗಲ್ ಲಾಕು ಇದೇ ಥರ ಹಾಕೊಂಬಂತೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನೋಡಿ 2 ಕಡೆಯೂ ಇದು ಉಲ್ಟಾ, ಇದು ಸೀದಾ, 2 ಕಡೆಯೂ ಬೀಡು ಕಾಣಿಸ್ತವೆ, ವರ್ಕು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇದೇ ಥರ ಹಾಕಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಫುಲ್ಲೆಲ್ಲ ಹಾಕಾಯ್ತು. ಈಗ ನೋಡಿ ಪರ್ಲ್ಸ್ ಎಲ್ಲ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಹೀಗೆ ಬೇಕಾದ್ರೂ ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಮೇಲೆ ಇನ್ನೊಂದು ಲೈನ್ ಬರ್ತೀನಿ ಅಂತಂದರೆ ಬರ್ಬೋದು. ಈಗ ನಾನು ಹಿಂಗೆ ಹಾಕೊಂಬಂದಿದ್ದೀನಲ್ವ ಪರ್ಲ್ಸ್ ಎಲ್ಲ, ಮತ್ತೆ ದಾರ ಕಟ್ ಮಾಡಲ್ಲ, ಉಲ್ಟಾ ತಿರುಗಿಸ್ಕೊತೀನಿ, ಹಿಂಗೇ ಉಲ್ಟಾ ಹಾಕೊಂಬರ್ತೀನಿ. ನೋಡಿ ಇಲ್ಲಿ ಈಗ 5 ಚೈನ್ ಹಾಕೋತೀನಿ. 1 2 3 4 5. ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಹಾಕಿದೆಯಲ್ಲ, ಇಲ್ಲಿ ಲಾಕ್ ಮಾಡ್ಕೊತೀನಿ. ಸಿಂಗಲ್ ಲಾಕಾಗಿ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕೋತೀನಿ. ಪರ್ಲ್ಸ್ ಏನಂತ ದೊಡ್ಡ ಪರ್ಲ್ಸ್ ಅಲ್ಲ, ಚಿಕ್ಕದು, ಅದಕ್ಕೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿರ್ತೀನಿ. ಅಲ್ಲಿ ನೋಡಿ ಆ ಸಿಂಗಲ್ ಲಾಕ್ ಒಳಗೆ ಹೋಗಿ ಲಾಕ್ ಮಾಡ್ತೀನಿ ಇದನ್ನು. ಇಲ್ಲಿ ನೋಡಿ ಇಲ್ಲಿ ಹೋಗಿ ಹೀಗೆ ನೋಡಿ ಹೀಗೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಮತ್ತು 1 2 ಮತ್ತು ಇಲ್ಲಿ ಸಿಂಗಲ್ ಲಾಕ್ ಇದೆಯಲ್ಲ, ಇಲ್ಲಿ ಒಳಗಡೆ ಹೋಗಿ ಹಿಂಗೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. 1 2 ಸಿಂಗಲ್ ಲಾಕು, 1 2 ಸಿಂಗಲ್ ಲಾಕು. ಹೀಗೆ ಮಧ್ಯೆ ಒಂದೊಂದು ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ, ಆ ಸಿಂಗಲ್ ಲಾಕ್ ಒಳಗೆ ಹೋಗಿ ದಾರನ ತಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕಿ ನೋಡಿ ಬೀಡ್ ಸುತ್ತ ಹಿಂಗೆ ಬರುತ್ತೆ, ಹಿಂಗೆ ಬರುತ್ತೆ ಬೀಡ್ ಸುತ್ತ, ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಹಾಕಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಫುಲ್ಲು ಮೇಲೆ ಕವರ್ ಆದಂಗೆ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನೋಡಿ, ಇದೇನೂ ಮಾಡಿಲ್ಲ, ಇದು ಹಿಂಗಿದೆ. ಇದು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆ ಕವರ್ 2 ಚೈನ್ ಹಾಕಿ ಸಿಂಗಲ್ ಲಾಕ್ ಮಾಡ್ಕೊಂಬಂದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಫುಲ್ ಹಾಕಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ನೋಡಿ, ಕುಚ್ಚು ಕಟ್ಟಿ ಎಲ್ಲ ಫೈನಲ್ ಆಗಿದೆ. ಫೈನಲ್ ಲುಕ್ ಇದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ ಹಾಕ್ಬೋದು, ಕಷ್ಟ ಏನಿಲ್ಲ. ಹಾಕಿ ನೀವು ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಸೀರೆಗೆ ಯಾವ್ಯಾವ ಸೂಟಬಲ್ ಆಗುತ್ತೆ ಅಂತ ಅದಕ್ಕೆ ನೋಡಿ ನಾವು ಅಡ್ಜಸ್ಟ್ ಮಾಡಿ ಹಾಕಬೇಕು. ಹಾಕಿ ಹೊಸಬ್ರು ಸುಧಾ ಹಾಕ್ಬೋದು, ತುಂಬ ಕಷ್ಟ ಏನಾಗಲ್ಲ, ಈಸಿಯಾಗಿ ಹಾಕ್ಬೋದು. ಹಾಕಿ ಕಲ್ತ್ಕೊಳ್ಳಿ ನೀವು.
ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನ್ನು, ನೀವೇ ಫಸ್ಟ್ ನೋಡ್ಬೋದು. ಹಳಬರಿಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ರತಿ ವಿಡಿಯೋನಲ್ಲೂ ನಾನು ಅದೇ ಕೇಳ್ಕೊತೀನಿ, ಸಪೋರ್ಟ್ ಮಾಡಿ. ಹಿಂಗೇ ನನಗೆ ಕಮೆಂಟ್ ಹಾಕಿ, ಸರಿ ಇರಲಿ ತಪ್ಪಿರಲಿ ಕಮೆಂಟ್ ಹಾಕಿ, ನಾನು ತಿದ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಹಾಕಿ, ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.